ಮಹಾರಾಜನು ಹಾಗೂ ಸೊಲೊಮೋನ್ ಮಹಾರಾಜನು ಆ ಮಾತು ಪ್ರವಾದಿಯಾದ ನಾತಾನನ ಮೂಲಕ ನುಡಿದಿರುವಂಥ ಪ್ರವಾದನೆ ಅವರು ಅರ್ಥ ಮಾಡಿಕೊಂಡಿಲ್ಲ ರೀ. ಅರ್ಥ ಮಾಡಿಕೊಳ್ಳದೆ ಆಗಿನ ಕಾಲದಲ್ಲಿ ಏನು ಮಾಡಿದ್ದಾರೆ ಅಂತ ನೋಡುವಾಗ ಮಂದಿರವನ್ನು ಕಟ್ಟಿದ್ದಾರೆ. ಓಕೆ, ಇರಲಿ. ಆದರೆ ದೇವರು ಹೇಳಿದನಲ್ಲ, ನಾನು ನಿನ್ನ ಸಂತಾನದ ಮೂಲಕ ಒಂದು ಮಂದಿರವನ್ನು ಕಟ್ಟಿಸಿಕೊಳ್ಳುವೆನಂತ ಹೇಳಿದನಲ್ಲ, ಆ ಮಾತು ದಾವೀದ್ ಮಹಾರಾಜನಿಗೂ ಅರ್ಥ ಆಗಿಲ್ಲ, ಆ ಮಾತು ಸೊಲೊಮೋನ್ ಮಹಾರಾಜನಿಗೂ ಅರ್ಥ ಆಗಿಲ್ಲ ರೀ. ಅವರಿಗೆ ಅರ್ಥ ಆಗಿಲ್ಲ ಅಂತ ಹೇಳಬೇಕಾದ್ರೆ ಒಂದು ಸರಿ ಯೋಚನೆ ಮಾಡಿ, ನಾನು ಯಾವ ರೀತಿ ಹೇಳೋದಕ್ಕೆ ಸಾಧ್ಯ ಅವ್ರಿಗೆ ಅರ್ಥ ಆಗಿಲ್ಲ ಎಂದು? ದೇವರ ವಾಕ್ಯದ ಮೂಲಕ ಪ್ರಿಯರಾದ ದೇವರ ಮಕ್ಕಳಿರ, ದಾವೀದ್ ಮಹಾರಾಜನು ಸೊಲೊಮೋನ್ ಮಹಾರಾಜನು ಈ ಮಾತನ್ನು ಅರ್ಥ ಮಾಡಿಕೊಂಡಿಲ್ಲ ಅಂತ ನೋಡೋಣ ಬನ್ನಿ ಪ್ರಿಯರು. ಮತ್ತೆ 2ನೇ ಸಮುವೇಲ ಗ್ರಂಥ ಅರ್ಥ ಮಾಡಿಕೊಂಡಿದ್ದಾರೋ ಮಾಡಿಕೊಂಡಿಲ್ವೋ ಅಂತ ಒಂದು ಸಾರಿ ಬನ್ನಿ, ಮತ್ತೆ ಸಮುವೇಲ ಗ್ರಂಥಕ್ಕೆ ಬನ್ನಿ. 2ನೇ ಸಮುವೇಲ 7ನೇ ಅಧ್ಯಾಯ 12ನೇ ವಚನದಿಂದ ಮತ್ತೊಂದು ಸಾರಿ ಕ್ಲುಪ್ತವಾಗಿ ನಿಧಾನಕ್ಕೆ ನೋಡಿ. ದಾವೀದನಿಗೆ ಹೇಳ್ತಾ ಇದ್ದಾನೆ, ದಾವೀದನಿಗೆ ಪ್ರವಾದಿಯಾದ ನಾತಾನ ಪ್ರವಾದಿಯ ಮೂಲಕ ಹೇಳುವಂಥ ಮಾತು ದೇವರು, ನಿನ್ನ ಆಯುಷ್ಕಾಲವು ಮುಗಿದು ನೀನು ಪಿತೃಗಳ ಬಳಿಗೆ ಸೇರಿದ ಮೇಲೆ ನಿನ್ನಿಂದ ಹುಟ್ಟುವವನು ನೆಲೆಗೊಳಿಸಿ ಅವನ ರಾಜ್ಯವನ್ನು ಸ್ಥಿರಪಡಿಸುವೆನು. ಅವನು ನನ್ನ ಹೆಸರಿಗಾಗಿ ಒಂದು ಮನೆಯನ್ನು ಕಟ್ಟುವನು. ನಾನು ಅವನ ರಾಜ್ಯ ಸಿಂಹಾಸನವನ್ನು ನಿರಂತರವಾಗಿ ಸ್ಥಿರಪಡಿಸುವೆನು. ನಾನು ಅವನ ರಾಜ್ಯವನ್ನು ನಿರಂತರವಾಗಿ ಸ್ಥಿರಪಡಿಸುವೆನು. ನಾನು ಅವನಿಗೆ ತಂದೆಯಾಗಿರುವೆನು, ಅವನು ನನಗೆ ಮಗನಾಗಿರುವನು. ಅವನ ರಾಜ್ಯವು ಸ್ಥಿರಪಡಿಸುವೆನು ಅಂತೇಳಿದ್ದಾನೆ. ಯಾರ ರಾಜ್ಯವು? ನಿನ್ನ ಮಗನ ರಾಜ್ಯ ಅಂತೇಳಿದ್ದಾನೆ. ಅಂದರೆ ನಿನ್ನ ಮಗ ಅಂತಂದರೆ ದಾವೀದ್ ಮಹಾರಾಜನು ಏನಂದ್ಕೊಂಡಿದ್ದಾನೆ ಅಂದರೆ ಸೊಲೊಮೋನನು ಅಂದ್ಕೊಂಡಿದ್ದಾನೆ. ಸೊಲೊಮೋನನು ಕೂಡ ಏನಂದ್ಕೊಂಡಿದ್ದಾನೆಂದರೆ ದಾವೀದ್ ಮಹಾರಾಜನಿಗೆ ತಂದೆಯಾದ ದೇವರು ನಾತಾನ್ ಪ್ರವಾದಿಯ ಮೂಲಕ ಈ ವಚನವನ್ನು ಹೇಳಿದ್ದಾನೆ, ಆದ್ದರಿಂದ ಇದು ನನಗೇ ವರ್ತಿಸುತ್ತೆ ಅಂತ ಸೊಲೊಮೋನ್ ಮಹಾರಾಜನು, ಇದು ನನಗೆ ವರ್ತಿಸುತ್ತೆ ಅಂದುಕೊಂಡಿದ್ದಾನೆ ಸೊಲೊಮೋನ್ ಮಹಾರಾಜನು. ಪ್ರಿಯರಾದ ದೇವರ ಮಕ್ಕಳಿರ, ಸೊಲೊಮೋನ್ ಮಹಾರಾಜನಿಗೆ ಸಂಬಂಧಪಟ್ಟಿರುವಂಥ ಪ್ರವಾದನೆ ಅಲ್ವೇ ಅಲ್ಲ ಇದು, ಗೊತ್ತಾ? ಸೊಲೊಮೋನ್ ಮಹಾರಾಜನಿಗೆ ಸಂಬಂಧಪಟ್ಟಿರುವಂಥ ಪ್ರವಾದನೆ ಅಲ್ಲ ಇದು. ನಿನ್ನ ಮಗನ ಮೂಲಕ ನಾನು ಮಂದಿರವನ್ನು ಕಟ್ಟಿಸಿಕೊಳ್ಳುವೇನಂತ ಹೇಳಿದಾನಂತಂದರೆ ಏನ್ರಿ 2ನೇ ಮಾತು ಏನಂತ ಹೇಳಿದಾನೆ ಗೊತ್ತಾ? ಅವನ ರಾಜ್ಯವನ್ನು ಸ್ಥಿರಪಡಿಸುವೆನು, ಅವನು ನನ್ನ ಹೆಸರಿಗಾಗಿ ಒಂದು ಮನೆಯನ್ನು ಕಟ್ಟುವನು, ನಾನು ಅವನ ರಾಜ್ಯ ಸಿಂಹಾಸನವನ್ನು ನಿರಂತರ ಸ್ಥಿರಪಡಿಸುವೆನು. ನಿರಂತರವಾಗಿರುವುದು ಅವನ ರಾಜ್ಯವು. ಸೊಲೊಮೋನ್ ರಾಜ್ಯವು ನಿರಂತರವಾಗಿದೆಯಾ? ಸೊಲೊಮೋನ್ ರಾಜ್ಯವು ಏನಾಗಿದೆ? ಸೊಲೊಮೋನ್ ಹೋದ ನಂತರ ಪ್ರಿಯರಾದ ದೇವ್ರ ಮಕ್ಕಳಿರ, ಇಸ್ರಾಯೇಲರ ಮಧ್ಯದಲ್ಲಿ 2 ರಾಜ್ಯಗಳು ಉಂಟಾಗುತ್ತೆ ರೀ. ಸೊಲೊಮೋನ್ ಮಹಾರಾಜನು ಹೋದ ನಂತರ ಇಸ್ರಾಯೇಲ್ ಮಧ್ಯದಲ್ಲಿ 2 ರಾಜ್ಯಗಳು, ಒಂದು ಇಸ್ರಾಯೇಲ್ಯರ ರಾಜ್ಯ, ಇನ್ನೊಂದು ಯೆಹೂದ್ಯರ ರಾಜ್ಯ. 2 ಭಾಗಗಳಾಗುತ್ತೆ. 2 ಭಾಗಗಳು. ಅವರೊಂದು ಇಸ್ರಾಯೇಲ್ ಜನಾಂಗದವರಲ್ಲಿ ಎಷ್ಟೋ ಮಂದಿ ಅರಸರು ಬರ್ತಾರೆ ಪ್ರಿಯರೇ. ಬರೀ ಜಗಳ, ಯುದ್ಧಗಳು, ಮಾರಣಕಾಂಡಗಳು. ನಿನ್ನ ಮಗನ ರಾಜ್ಯವನ್ನು ನಿರಂತರವಾಗಿ ಸ್ಥಿರಪಡಿಸುವೆನು ಅಂದಿದ್ದಾನಂದರೆ ಇದು ಯಾರಿಗೆ ಸಂಬಂಧಪಟ್ಟಿರುವಂಥ ವಚನ? ಒಂದ್ಸರಿ ನೀವು ಆಲೋಚನೆ ಮಾಡಿ. ಸೊಲೊಮೋನನಿಗೆಲ್ಲ, ಯಾರಿಗೆ ಸಂಬಂಧಪಟ್ಟಿರುವಂಥ ವಚನ ಗೊತ್ತಾ? ಯಾರಿಗೆ ಸಂಬಂಧಪಟ್ಟಿರುವಂಥ ಪ್ರವಾದನೆ ಗೊತ್ತಾ? ಇದು ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟಿರುವಂಥ ಪ್ರವಾದನೆ. ಇದು ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟಿರುವಂಥ ಪ್ರವಾದನೆ. ಒಂದು ಕಾಲದಲ್ಲಿ ಸೊಲೊಮೋನ್ ಮಹಾರಾಜನು ದೇವರಿಗೆ ಮಂದಿರ ಕಟ್ಟಿದ್ದಾರಂತ ಹೇಳಿ ಎಲ್ಲರೂ ಅಂದ್ಕೊಳ್ತಾ ಇದ್ದಾರೆ. ಇಲ್ಲ ರೀ, ಅದು ಅವರಿಷ್ಟ, ಅದು ದಾವೀದನಿಷ್ಟ, ಸೊಲೊಮೋನನಿಷ್ಟ. ಆದರೆ ಇದು ನನ್ನಿಷ್ಟ ಅಂತ ಹೇಳಿಲ್ಲ. ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ, ನನಗೋಸ್ಕರ ಎಂಥ ಮನೆಯನ್ನು ಕಟ್ಟಿಕೊಡ್ತೀರಿ ಅದು ಹೇಳಿಲ್ಲ ನಾನು. ದಾವೀದನಿಗೆ ಹೇಳಿದ್ದು ಉದ್ದೇಶ ಬೇರೆ, ನೀವು ಅಂದುಕೊಂಡಿರುವಂಥ ಉದ್ದೇಶ ಬೇರೆ, ನಿಮ್ಮ ಆಲೋಚನೆ ಬೇರೆ, ನನ್ನ ಆಲೋಚನೆ ಬೇರೆ. ನನ್ನ ಆಲೋಚನೆ ಶಾಶ್ವತವಾಗಿರುವಂಥ ಆಲೋಚನೆ, ನಿಮ್ಮ ಆಲೋಚನೆ ಚಿಕ್ಕ ಆಲೋಚನೆ, ಭೂಮಿಗೆ ಸಂಬಂಧಪಟ್ಟಿರುವಂಥ ಆಲೋಚನೆ ನಿಮ್ಮದು. ನನ್ನ ಆಲೋಚನೆ ಆತ್ಮಕ್ಕೆ ಸಂಬಂಧಪಟ್ಟಿರುವಂಥ, ನನ್ನ ಆಲೋಚನೆ ಬೇರೆ, ನಿಮ್ಮ ಆಲೋಚನೆ ಬೇರೆ. ನೋಡಿ ಪ್ರಿಯರಾದ ದೇವರ ಮಕ್ಕಳಿರೇ, ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 26ನೇ ವಚನದಿಂದ, ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 26ನೇ ವಚನದಿಂದ ನೋಡಿ ಎಷ್ಟು ಅದ್ಭುತವಾದಂಥ ಮಾತು. 6ನೇ ತಿಂಗಳಲ್ಲಿ ದೇವರು ಗಬ್ರಿಯೇಲನೆಂಬ ತನ್ನ ದೂತನನ್ನು ಗಲಿಲಾಯ ಸೀಮೆ ನಜರೇತ್ ಎಂಬ ಊರಿಗೆ ಒಬ್ಬ ಕನ್ಯೆಯ ಬಳಿಗೆ ಕಳುಹಿಸಿದನು. ಆ ಕನ್ಯೆಯ ಹೆಸರು ಮರಿಯಳು. ಆಕೆಯು ದಾವೀದನ ಮನೆತನದ
ಯೋಸೇಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು. ಆ ದೂತನು ಆಕೆಯ ಬಳಿಗೆ ಬಂದು, ದೇವರ ದಯ ಹೊಂದಿದವಳೆ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು. ಆಕೆಯು ಆ ಮಾತಿಗೆ ತತ್ತರಿಸಿ ಇದೆಂಥ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ ಆ ದೂತನು ಆಕೆಗೆ, ಮರಿಯಳೆ, ಹೆದರಬೇಡ, ನಿನಗೆ ದೇವರ ದಯ ದೊರಕಿತು. ಹೀಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಯೇಸು ಕ್ರಿಸ್ತನಿಗೆ ಮೂಲಪಿತನ ಯಾರು? ದಾವೀದನಂತೆ. ಆ ಯೇಸು ಕ್ರಿಸ್ತನ ಸಿಂಹಾಸನವು ನಿರಂತರವಾಗಿ ಸದಾಕಾಲವಾಗಿ ಇರುತ್ತದೆ ಅಂತ ಹೇಳಿದ್ದಾನೆ. ಅಂದರೆ ಒಂದು ಕಾಲದಲ್ಲಿ ದಾವೀದನಿಗೆ ಪ್ರವಾದನೆ ಹೇಳಿದ್ದಾನಲ್ಲ, ನಾತಾನು ಪ್ರವಾದಿಯ ಮೂಲಕ ದಾವೀದನಿಗೆ ಪ್ರವಾದನೆ ವಚನವನ್ನು ಹೇಳಿದ ನೋಡಿ. ಆ ಪ್ರವಾದನೆ ವಚನವು ಯೇಸು ಕ್ರಿಸ್ತನ ಮೂಲಕ ನೆರವೇರುತ್ತೇರಿ. ಸೊಲೊಮೋನ್ ಮೂಲಕ ಅಲ್ಲ ರೀ. ಎಲ್ಲರೂ ಕೂಡ ಸೊಲೊಮೋನ್ ಮೂಲಕ ದೇವರು ಮಂದಿರವನ್ನು ಕಟ್ಟಿಸ್ಕೊಳ್ಬೇಕಂದಿದ್ದಾನೆ, ಅದಕ್ಕೆ ಸೊಲೊಮೋನನ ಮೂಲಕ ನೆರವೇರುತ್ತೆ ಅಂದ್ಕೊಂಡಿದ್ದಾರೆ ಎಲ್ಲರೂ ಕೂಡ. ದಾವೀದ ಮಹಾರಾಜನ ಅಂದ್ಕೊಂಡಿದ್ದಾನೆ, ಸೊಲೊಮೋನ್ ಮಹಾರಾಜನ ಅದೇ ರೀತಿಯಲ್ಲಿ ಅಂದ್ಕೊಂಡಿದ್ದಾರೆ. ಈಗಲೂ ಕೂಡ ಎಷ್ಟೋ ಮಂದಿ ಕ್ರೈಸ್ತರು ಅದೇ ರೀತಿಯಲ್ಲಿ ಅಂದ್ಕೊಳ್ತಾ ಇದ್ದಾರೆ. ದಾವೀದ ಮಹಾರಾಜನು ಮನೆಯನ್ನು ಕಟ್ಟಬೇಕಂದ್ಕೊಂಡ್ರು, ಸೊಲೊಮೋನ್ ಮಹಾರಾಜನ ಮೂಲಕ ದೇವರು ಒಂದು ಮಂದಿರವನ್ನು ಕಟ್ಟಿಸ್ಕೊಂಡ್ರು ಅಂತ ಆ ಮಂದಿರವನ್ನು ಕುರಿತು ಪ್ರಪಂಚದಲ್ಲಿರುವಂಥ ಕ್ರೈಸ್ತರು ಈ ರೀತಿ ಅಂದ್ಕೊಳ್ತಾ ಇದ್ದಾರೆ. ಅದು ತಪ್ಪು. ದೇವರು ಹೇಳಿಲ್ಲ ರೀ. ದೇವರು ದಾವೀದನಿಗೆ ಈ ರೀತಿ ಹೇಳಿಲ್ಲ ರೀ. ನಿನ್ನ ಸಂತಾನದ ಮೂಲಕ ಅಂತಂದರೆ ಪ್ರಿಯರೇ, ಯೇಸು ಕ್ರಿಸ್ತನು ದಾವೀದನ ಸಂತಾನದಲ್ಲಿ ಬರ್ತಾ ಇದ್ದಾನೆ. ಅಂದರೆ ಮರಿಯಮ್ಮಳ ಗರ್ಭದಿಂದ ಶಾರೀರಿಕವಾಗಿ, ಪ್ರಿಯರಾದ ದೇವರ ಮಕ್ಕಳಿಗೆ ಶಾರೀರಿಕವಾಗಿ ಯೇಸು ಕ್ರಿಸ್ತನು ದಾವೀದನ ಮನೆತನದಲ್ಲಿ ಹುಟ್ಟಿದ್ದಾನೆ ಪ್ರಿಯರೇ. ಅದನ್ನೇ ಹೇಳ್ತಾ ಇದ್ದೇನೆ ನೋಡಿ ಮತ್ತೊಂದು ಸಾರಿ ಆ ಮಾತನ್ನು. 31, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಆತನು ಮಹಾಪುರುಷರಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲ ಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ದಾವೀದನಿಗೆ ಹೇಳಿದ್ದನಲ್ಲ, ಆತನ ರಾಜ್ಯವನ್ನು ಸ್ಥಿರಪಡಿಸುವೆನು ಅಂತ ಹೇಳಿದನಲ್ಲ. ಆತನ ರಾಜ್ಯವು ಸ್ಥಿರಪಡಿಸುವೆನು. ಯಾರ್ದು? ಯೇಸು ಕ್ರಿಸ್ತನ ರಾಜ್ಯ. ಸೊಲೊಮೋನ್ ರಾಜ್ಯವಲ್ಲ ರೀ. ಸೊಲೊಮೋನ್ ರಾಜ್ಯ ಇಲ್ಲ ರೀ ಅಲ್ಲಿ. ಯೇಸು ಕ್ರಿಸ್ತನ ರಾಜ್ಯ. ನೀನು ರಾಜನ ಅಂತ ಕೇಳಿದನಲ್ಲ ಅರಸನು. ಹೌದು, ನೀನು ಹೇಳುವ ಹಾಗೆ ನೀನು ರಾಜನು. ಆದರೆ ನನ್ನ ರಾಜ್ಯವು ಈ ಲೋಕಕ್ಕೆ ಸಂಬಂಧಪಟ್ಟಿರುವಂಥದ್ದಲ್ಲ. ನನ್ನ ರಾಜ್ಯವು ಬೇರೆ, ನಿಮ್ಮ ರಾಜ್ಯವು ಬೇರೆ. ನನ್ನ ರಾಜ್ಯವು ಆತ್ಮಿಕವಾದದ್ದು, ನಿಮ್ಮ ರಾಜ್ಯವು ಲೌಕಿಕವಾದದ್ದು. ನನ್ನ ರಾಜ್ಯವು ಆತ್ಮಿಕವಾದದ್ದು. ಅದಕ್ಕೆ ಪ್ರಿಯರಾದ ದೇವರ ಮಕ್ಕಳಿರ, ದೇವರ ರಾಜ್ಯವನ್ನು ಕುರಿತು, ಕ್ರಿಸ್ತನ ಪರಿಪಾಲನೆಯನ್ನು ಕುರಿತು 5 ಭಾಗಗಳು ಜೈಶಾಲಿ ಕನ್ನಡ ಕ್ರಿಶ್ಚಿಯನ್ ಟಿವಿಯಲ್ಲಿ ಮಾತನಾಡಿ ಅಪ್ಲೋಡ್ ಮಾಡಿದ್ದೀನಿ. 5 ಭಾಗಗಳಿದೆ ಪ್ರಿಯರೇ. ಈ 5 ಭಾಗಗಳನ್ನು ನೋಡಿದರೆ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ಎಲ್ಲ ವಚನಗಳನ್ನು ಬಿಡಿಸಿ ಮಾತನಾಡಿದ್ದೀನಿ ಪ್ರಿಯರಾದ ದೇವರ ಮಕ್ಕಳಿರ. ದೇವರ ರಾಜ್ಯವನ್ನು ಕುರಿತು, ಕ್ರಿಸ್ತನ ರಾಜ್ಯವನ್ನು ಕುರಿತು ತುಂಬ ಜನಕ್ಕೆ ಕ್ರಿಸ್ತನ ರಾಜ್ಯ ಬಂದಿದೆಯೋ ಬಂದಿಲ್ವೋ ಒಂದು ಗೊತ್ತಿಲ್ಲ ರೀ. ದೇವರ ರಾಜ್ಯ ಕೆಲವರು ಬರುತ್ತೆ ಅಂತ ಮಾಯದಲ್ಲಿದ್ದಾರೆ. ಆದರೆ 1ನೇ ಶತಮಾನದಲ್ಲಿ ದೇವರ ರಾಜ್ಯ ಬಂದಿದೆ ಅನ್ನುವಂಥ ಸಂಗತಿ ಈ ಪ್ರಪಂಚಕ್ಕೆ ಗೊತ್ತಿಲ್ಲ ರೀ. 1ನೇ ಶತಮಾನದಲ್ಲಿ ದೇವರ ರಾಜ್ಯ ಬಂದಿದೆ. ಯೇಸು ಕ್ರಿಸ್ತನ ರಾಜ್ಯ ಏನ್ರಿ, ಇವಾಗ ಕ್ರೈಸ್ತರಾಗಿದ್ದೀವಲ್ಲ, ಕ್ರೈಸ್ತರೆಲ್ಲರೂ ಕೂಡ ದೇವರ ರಾಜ್ಯದವರು ಪ್ರಿಯರೇ, ದೇವರ ರಾಜ್ಯದವರು. ಈ ರಾಜ್ಯದಲ್ಲಿ, ಕ್ರೈಸ್ತರ ರಾಜ್ಯದಲ್ಲಿ, ಕ್ರಿಸ್ತನ ರಾಜ್ಯದಲ್ಲಿ ಏನಿದೆ? ಪ್ರೀತಿ. ದೇವರ ಮಕ್ಕಳಲ್ಲಿ ಏನಿರುತ್ತೆ ಗೊತ್ತಾ? ನಿಜವಾದ ದೇವರ ಮಕ್ಕಳಲ್ಲಿ ಪ್ರೀತಿ, ಸಂತೋಷ, ಸಮಾಧಾನ, ನೆಮ್ಮದಿ. ದೇವರ ಮಾತುಗಳನ್ನು ಮಾತಾಡೋದು. ಲೋಕಕ್ಕೆ ಸಂಬಂಧಪಟ್ಟವರು ಅಲ್ಲ ಇವರು, ಆತ್ಮಿಕವಾದವರು ಇವರು. ಕ್ರೈಸ್ತರು ಆತ್ಮಿಕವಾದವರು. ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡುತ್ತಾರೆ, ಎಲ್ಲರಿಗೋಸ್ಕರ ಒಳ್ಳೆಯದನ್ನು ಮಾಡ್ತಾರೆ, ಎಲ್ಲರನ್ನು ಕ್ಷಮಿಸ್ತಾರೆ, ಒಳ್ಳೆ ಮಾರ್ಗದಲ್ಲಿ ನಡೆಸೋರು ದೇವರ ಮಕ್ಕಳಾದ ಕ್ರೈಸ್ತರು. ಇದು 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತನ ಮೂಲಕ ನೆರವೇರಿತು. ಒಂದು ಕಾಲದಲ್ಲಿ ದಾವೀದನ ಮೂಲಕ ಪ್ರವಾದನೆ ಮಾತುಗಳನ್ನು ಹೇಳಿದ್ದಾನಲ್ಲ. ಪ್ರವಾದನೆ ಯಾರ ಮೂಲಕ?
ನಾತಾನ್ ಪ್ರವಾದಿಯ ಮೂಲಕ ದಾವೀದನಿಗೆ ಹೇಳಿರುವಂಥ ಪ್ರವಾದನೆ ಯೇಸು ಕ್ರಿಸ್ತನ ಮೂಲಕ ನೆರವೇರುತ್ತೆ. ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟಿರುವಂಥ ಪ್ರವಾದನೆ ವಚನ ಅದು. ನಿನ್ನ ಮಗನ ಮೂಲಕ ನಾನು ಒಂದು ಮನೆಯನ್ನು ಕಟ್ಟಿಸ್ಕೊಳ್ತೀನಿ ಅಂತ ಹೇಳಿದ್ದೇನೆ, ನಾನೊಂದು ಮನೆಯನ್ನು. ಮತ್ತು ಯೇಸು ಕ್ರಿಸ್ತನ ಮೂಲಕ ಮನೆಯನ್ನು ಕಟ್ಟಿಸ್ಕೊಂಡಿಲ್ವೋ ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿಗೆ ಯೋಹಾನನ ಬರೆದ ಸುವಾರ್ತೆ 2ನೇ ಅಧ್ಯಾಯ